ಹೊಸ ಶಾಸಕರು ಪತ್ರ ಬರೆದರೆ, ಎಂಎಲ್ಸಿಗಳು ಪತ್ರ ಬರೆದರೆ ನಮಗೆ ಮಂತ್ರಿ ಸ್ಥಾನ ಬೇಕು ಅಂತ. ಈ ಪ್ರಜಾಪ್ರಭುತ್ವದಲ್ಲಿ ಏನು ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ, ಈ ಸಂವಿಧಾನದಲ್ಲಿ ಪ್ರತಿಯೊಂದು ಪ್ರಜೆ ಕೂಡ ಕೇಳುವಂತ ಹಕ್ಕಿದೆ. ಮೊದಲನೇ ಸರಿ ಗೆದ್ದಿದ್ರು ಕೂಡ ಅವರು ಶಾಸಕರೇ ಅಲ್ವಾ, ಅವ್ರಿಗೂ ಆಸೆ ಆಕಾಂಕ್ಷೆ ಎಲ್ಲ ಇರ್ತವೆ, ಕೇಳೋದ್ರಲ್ಲಿ ತಪ್ಪಿಲ್ಲ. ಎಂಎಲ್ಸಿ ಕೂಡ ಪಾಪ ಸರ್ಕಾರ ನಾವೇ ಅವ್ರನ್ನ ನಾಮಿನೇಷನ್ ಮಾಡ್ತೀವಿ, ಎಂಎಲ್ಎಗಳೇ ವೋಟ್ ಹಾಕಿ ಅವ್ರು ಮಾಡ್ತೀವಿ, ಅವ್ರು ಕೇಳೋದ್ರಲ್ಲೂ ತಪ್ಪಿಲ್ಲ. ಆದರೆ ವಾಸ್ತವಿಕವಾಗಿ ಇವತ್ತೇನು ಪರಿಸ್ಥಿತಿಯಲ್ಲಿ ಯಾವ್ಯಾವ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಎಲ್ಲಾ ಜಿಲ್ಲೆಗೆ ಅವಕಾಶ ಕೊಟ್ಟು ಮಂತ್ರಿಗಳನ್ನು ಮಾಡಿದ್ರೆ ಬಹುಶಃ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗ್ತದೆ. ನಿಜ, ಹಿರಿಯರು ಕೊಡಬೇಕು ಅಂತ ಕೊಡಬಾರ್ದು ನಾವು ಹೇಳ್ತಾ ಇಲ್ವಲ್ಲ, ಹಿರಿಯರು ಕೊಡಬೇಕು, ಅದನ್ನೇ ಹೇಳ್ತಾ ಇದ್ದೀನಿ. ಹಿರಿಯರನ್ನು ಗಮನದಲ್ಲಿ ಇಟ್ಕೊಂಡು ಆ ಹಿರಿಯರಿಗೆ ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ, 2, 3 ಸರಿ 4 ಸರಿ ಎಂಎಲ್ಎಗಳಾಗಿದ್ದಾರೆ, ಅವರ ಕೆಪಾಸಿಟಿ ನೋಡಿಕೊಂಡು ಜಿಲ್ಲಾವಾರು ಪ್ರಾತಿನಿಧ್ಯ ಕೊಟ್ಟಾಗ ಬಹುಶಃ ಸರ್ಕಾರಕ್ಕೆ ಇನ್ನಷ್ಟು ವೇಗ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಈಗಾಗಲೇ ಏನಾಗಿದೆ, ಈ ಮಂತ್ರಿಮಂಡಲದ 2.25 ವರ್ಷ ಆದರೂ ಕೂಡ ಕೆಲವು ಸಚಿವರ ಕಾರ್ಯವೈಖರಿ ಬದಲಾವಣೆ ಆಗಲಿಲ್ಲ. ಅನೇಕ ಬಾರಿ ನಾವೆಲ್ಲ ಕೂಡ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ದೇವೆ. ಜೊತೆಗೆ ಈ ಒಂದು ಕೆಡಿಪಿ ಸಭೆಗಳಲ್ಲೂ ಸಹ ನಾವು ಒತ್ತಾಯ ಮಾಡಿದ್ದೇವೆ, ಮಂತ್ರಿಗಳ ಕಾರ್ಯವೈಖರಿ ಬದಲಾವಣೆ ಮಾಡಿಕೊಳ್ಳಕ್ಕೆ ಕೇಳಿ ಅಂತ ಮನವಿಯನ್ನು ಕೂಡ ಮಾಡಿದ್ದೇವೆ. ಇದರೊಟ್ಟಿಗೆ ಕೆಲವು IAS ಅಧಿಕಾರಿಗಳನ್ನು ಕೂಡ ವರ್ಗಾವಣೆ ಮಾಡಬೇಕು ಅಂತೇಳಿ ನಾವು ಅನೇಕ ಬಾರಿ ಪತ್ರಗಳನ್ನು ಕೂಡ ಕೊಟ್ಟಿದ್ದೇವೆ. ಹಿಂದೆ ಕೂಡ ಗೌರವಾನ್ವಿತ ನಮ್ಮ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಖಟಾರೆ ಸಾಹೇಬರನ್ನು ಕೂಡ ವರ್ಗಾವಣೆ ಮಾಡಬೇಕು ಅಂತೇಳಿ ನಾವು 55 ಮಂದಿ ಶಾಸಕರು ಸಹಿ ಹಾಕಿ ಕೊಟ್ರೆ, ಯಾಕೋ ಏನೋ ಗೊತ್ತಾಗಲಿಲ್ಲ. ಬಟ್ ನನಗನ್ನಿಸ್ತದೆ 55 ಮಂದಿ ಶಾಸಕರಿಗಿಂತ ಆ ಕಾರ್ಯದರ್ಶಿಗಳು ಪವರ್ಫುಲ್ ಅಂತ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಶಾಸಕರ ಮಾತಕ್ಕೆ ಕೂಡ ಗೌರವ ಸಿಕ್ಕಿಲ್ಲ. ಮತ್ತೆ ನಮ್ಮ ರಾಜು ಕಾಗೆ ಅವರು ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ಮಂಡನೆ ಮಾಡಿದರು. ಅವರ ಸಭೆ ಕರೆಸಬೇಕು ಅಂತ ಕೂಡ ಕೇಳಿದರು, ಆದರೂ ಕೂಡ ಅವರ ಸಭೆ ಕರೆಸಲಿಲ್ಲ. ಏನಾಗುತ್ತೆ, ಇವತ್ತು ಒಬ್ಬ ಶಾಸಕರಾಗಿದೆ, ರಾಜು ಕಾಗೆಯವರಾಗಿದೆ, 16 ಮಂದಿಗೆ ಆಗಿದೆ. ಯಾರು ಅದೇನು ಒಂಥರ ಭಯ ಪಡ್ಕೊಂಡು ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಪರ್ಸನಲ್ ಆಗಿ ಅವ್ರು ಗುರಿ ಇಡ್ತಾರೆ, ಆ ಕ್ಷೇತ್ರಕ್ಕೆ ತೊಂದರೆ ಕೊಡ್ತಾರೆ ಅಂತೇಳಿ ಬಹಳ ಜನ ಕೂಡ ಬರ್ತಾ ಇಲ್ಲ. ಅದನ್ನ ನಮ್ಗೆಲ್ಲ ಅದೆಲ್ಲ ಏನಿಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡಲಿ ಅಂತ ಹೇಳಿ ಸತ್ಯವನ್ನು ಮಾತಾಡ್ತೇವೆ. ಜನರ ನಾಡಿ ಮಿಡಿತ ಏನಿದೆ, ಈ ರಾಜ್ಯದಲ್ಲಿ ಇರತಕ್ಕಂಥ ಅನೇಕ KAS ಅಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್ಗಳಾಗ್ಬೋದು, ತಹಸೀಲ್ದಾರ್ಗಳಾಗ್ಬೋದು, ಗ್ರಾಮ ಲೆಕ್ಕಾಧಿಕಾರಿಗಳು, ಕಚೇರಿ ಸಿಬ್ಬಂದಿ ಅವರಲ್ಲಿ ಮನಸ್ಸಿನಾಳದ ಮಾತುಗಳು ಏನಿದೆ ಅದನ್ನು ನಾವಿಲ್ಲಿ ಹೇಳಿದ್ದೇವೆ. ಹೊರತುಪಡಿಸಿದರೆ ಇನ್ಯಾವುದೇ ಕಾರಣಕ್ಕೂ ಕೂಡ ನಮಗೆ ಸ್ವಾರ್ಥ ಏನಿಲ್ಲ. ಇವತ್ತು ತಾವು ಕೇಳಿದಾಗೆ ಒಟ್ಟಾರೆಯಾಗಿ ಇವತ್ತು ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಿದ್ರೆ ಬಹುಶಃ ಸರ್ಕಾರಕ್ಕೆ ಕೂಡ ಒಂದು ಚಾಲನೆ ಸಿಕ್ಕಿ ವೇಗ ಸಿಗ್ತದೆ ಅಂತ ನನ್ನ ಅನಿಸಿಕೆ. ದಲಿತ ಸಿಎಂ ವಿಚಾರ ಬರ್ತಾ ಇರುವಂತದ್ದು, ಪದೇ ಪದೇ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಪರಮೇಶ್ವರ್ ಹೇಳಿದ್ದಾರೆ, ನಾವು ಕೂಡ ನನ್ನ ಸಾಮರ್ಥ್ಯ ಯಾರು ಪ್ರಶ್ನೆ ಮಾಡುವಂತಿಲ್ಲ, ನನ್ನ ಸಾಮರ್ಥ್ಯ ನಿಜ 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 ನಿಜ. ನಮ್ಮ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಪರಮೇಶ್ವರ್ ಸಾರನ್ನು ನಾವು ಪ್ರಶ್ನೆ ಮಾಡುವಾಗಿಲ್ಲ. ಯಾಕೆ ಅಂದ್ರೆ ಪಕ್ಷ ನೆಲಕಚ್ಚೇರಿ ಸಂದರ್ಭದಲ್ಲಿ 8 ವರ್ಷಗಳ ಕಾಲ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಒಳ್ಳೆ ಕೆಲಸವನ್ನು ಮಾಡಿ 13ರಲ್ಲಿ ಮೆಜಾರಿಟಿ ತರಲಿಕ್ಕೆ ನಮ್ಮ ಪರಮೇಶ್ವರ್ ಅವರು ಬಹಳ ಕಷ್ಟವನ್ನು ಪಟ್ಟಿದ್ದಾರೆ. ಆ ಸಮಯದಲ್ಲಿ ದುರಾದೃಷ್ಟವಶಾತ್ ಅವರು ಸೋತರು, ಹಾಗಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿತು. ಅವರು ಕೂಡ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಳ್ಳೆ ಆಕಾಂಕ್ಷಿ ಇದ್ದಾರೆ. ಒಂದು ವೇಳೆ ಇವತ್ತು ನಾವು ಇತಿಹಾಸ ತಗೊಂಡಾಗ 130 ವರ್ಷಗಳಲ್ಲಿ ದಲಿತರು, ಅಲ್ಪಸಂಖ್ಯಾತರು, ವಿಶೇಷವಾಗಿ ಏನು ನಾವೀಗ OBC ಅಂತ ಹೇಳ್ತೀವಿ, ಈ ಸಮುದಾಯ ನಾವು ಕಾಂಗ್ರೆಸ್ ಅನ್ನೇ ಬೆಂಬಲಿಸ್ತಾ ಬಂದಿದ್ದೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ದಲಿತರಾದಿಯಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಬಂದಿದ್ದೇವೆ. ಇಂಥ ಸಂದರ್ಭದಲ್ಲಿ ಮತ ಆಗ್ತಕ್ಕಂಥವ್ರು ನಾವು ನಮಗೆ ಅಧಿಕಾರ ಬೇಡವಾ ಅಂತ ಕೇಳ್ತಕ್ಕಂಥದ್ದು ನಮ್ಮ ಧರ್ಮ ಕೂಡ. ಹಾಗಾಗಿ ಪರಮೇಶ್ವರನಾಗಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನಾಗಲಿ
ಯಾರನ್ನೇ ಸತೀಶ್ ಜಾರಕಿಹೊಳಿ ಅವ್ರನ್ನಾಗಲಿ ಯಾರನ್ನೇ ಆಗಲಿ ಕೂಡ ಸಂದರ್ಭ ಬಂದಾಗ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾನು ಕೂಡ ಒತ್ತಾಯವನ್ನು ಮಾಡ್ತೇನೆ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಡೆ ಹೇಳಿದ್ರೆ ದಲಿತರನ್ನು ಸಿಎಂ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ ಸರ್? ಸಹಜವಾಗಿ ಕೂಡ ನಮ್ಮ ಬೇಡಿಕೆ ಇಡ್ತೀವಿ ನಾವು. ಸಿದ್ದರಾಮಯ್ಯನವರು ಮುಂದುವರೆದ್ರೆ ನಮ್ದು ಏನೂ ಅಭ್ಯಂತರ ಇಲ್ಲ. ಸಿದ್ದರಾಮಯ್ಯನವರು 5 ವರ್ಷದ ಕಾಲ ಮುಂದುವರೆದರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಒಂದು ವೇಳೆ ಹೈಕಮಾಂಡ್ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂದಾಗ ನಾವು ಕೂಡ ಇಷ್ಟು ವರ್ಷಗಳ ಕಾಲ ದಲಿತರು ತ್ಯಾಗ ಮಾಡಿದ್ದೇವೆ, ಈ ಪಕ್ಷ ತುಳಿದಿದ್ದೇವೆ, ಅದಕ್ಕೋಸ್ಕರ ದಲಿತರಿಗೆ ಅವಕಾಶ ಕೊಡಿ ಅಂತೇಳಿ ನಾವು ಕೂಡ ನಮ್ಮ ವಾದವನ್ನು ಮಂಡಿಸ್ತೇವೆ. ಒಂದು ವೇಳೆ ಸಿದ್ದರಾಮಯ್ಯ ಬದಲಾವಣೆ ಮಾಡಿ ಬೇರೆಯವ್ರಿಗೆ ನೀವು ಹೇಳಿದ ಪ್ರಕಾರ ದಲಿತರಿಗೆ ಕೊಡಬೇಕು, ಕೊಡ್ಲಿಲ್ಲ ಅಂತ ಬೇರೆಯವ್ರಿಗೆ ಕೊಟ್ರೆ ಬಹಳ ಡ್ಯಾಮೇಜ್ ಆಗುತ್ತೆ ಸರ್ ಪಕ್ಷಕ್ಕೆ. ಪಕ್ಷಕ್ಕೆ ಡ್ಯಾಮೇಜ್ ಅನ್ನೋದಕ್ಕಿಂತ ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಕೊನೆಯದಾಗಿ ಸರ್, ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಾರ್ಯವೈಖರಿ ಬದಲಾವಣೆ ಮಾಡ್ಕೋಬೇಕು ಅಂತೀರಾ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯವೈಖರಿ ಬದಲಾವಣೆ ಆಗಿದೆ, ಚೆನ್ನಾಗಿದ್ದಾರೆ, ಈಗ ಚೆನ್ನಾಗಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಬಿ.ಎಸ್. ಸುರೇಶ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಸ್ಪಂದಿಸಿ ಒಂದು ತಗೊಂಡೋಗೋದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಜಿಲ್ಲೆಯ ಎಲ್ಲಾ ಶಾಸಕರು ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಈಗ ಧನ್ಯವಾದಗಳು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.